ಜನಗಳ ನಡೆಗೆ ನಮ್ಮ ನಡೆ ಇರಬೇಕು ಅಂತಕ್ಕಂಥ ನಿಟ್ಟಲ್ಲಿ ತೀರ್ಮಾನ ತಗೊಂಡು ನಾವು ಹೆಜ್ಜೆ ಇಟ್ಟಿದ್ದೀವಿ. ಇವತ್ತು ಮೂಡದಲ್ಲಿ ಆಗಿರ್ತಕ್ಕಂಥ ಹಗರಣ ನಿಜಕ್ಕೂ ಇವತ್ತಿನ ದಿವಸ ಮುಖ್ಯಮಂತ್ರಿಗಳಿಗೆ ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ. ಏನೇ ಆಗಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸೋದೇ ಈ ಒಂದು ಪಾದಯಾತ್ರೆಯ ಗುರಿಯಾಗಿರೋದ್ರಿಂದ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೋಬೇಕು ಅಂತ ಹೇಳಿ ನಾವು ಎರಡೂ ಪಕ್ಷದವರು ಅಂದರೆ NDA ಮಿತ್ರ ಪಕ್ಷಗಳು ಒಟ್ಟಿಗೆ ಸೇರಿ ಇದನ್ನು ತೀರ್ಮಾನವನ್ನು ತಗೊಂಡ್ವಿ. ನಮಗೇನಾಗಿದೆ, ರಾಜ್ಯದಲ್ಲಿ ಇವತ್ತಿನ ದಿವಸ ಮೂಡಾಗೆ ಸಂಬಂಧಪಟ್ಟ ಹಾಗೆ, ಮಹರ್ಷಿ ವಾಲ್ಮೀಕಿ ನಿಗಮದ ಸಂಬಂಧಪಟ್ಟ ಹಾಗೆ ಇದೇ ರೀತಿಯ ಹಲವಾರು ಅವ್ಯವಹಾರಗಳ ಬಗ್ಗೆ ಚರ್ಚೆಯನ್ನು ನಾವು ಮಾಡಬೇಕು ಅಂತ ಹೇಳಿ ವಿಧಾನಮಂಡಲದ ಕಲಾಪದಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಾಗೂ ಸಹ ಸರ್ಕಾರ ವಿಧಾನಸೌಧದ ಒಳಗಡೆ ಮತ್ತು ಹೊರಗಡೆ ನಮ್ಮ ಒಂದು ಪ್ರತಿಭಟನೆ ಇದೆ, ನಮ್ಮ ಕಾರ್ಯಕ್ರಮಗಳೇನಿದೆ, ನಮ್ಮ ಸಂವಿಧಾನಬದ್ಧ ಕರ್ತವ್ಯಗಳೇನಿದೆ ಅದನ್ನು ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಅದನ್ನು ವಿರೋಧಿಸಿ, ಯಾವಾಗ ಅವಕಾಶ ಕೊಡಲಿಲ್ವೋ ವಿರೋಧಿಸಿ ಜನಗಳ ಮುಂದೆ ನಾವು ಈ ಸತ್ಯವನ್ನು ಇಡಬೇಕು ಅಂತ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ. ಇವತ್ತು ಮೂಡದಲ್ಲಿ ಆಗಿರ್ತಕ್ಕಂಥ ಹಗರಣ ನಿಜಕ್ಕೂ ಇವತ್ತಿನ ದಿವಸ ಮುಖ್ಯಮಂತ್ರಿಗಳಿಗೆ ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಿಜಕ್ಕೂ ಕಾನೂನಿನ ಅರಿವನ್ನು ಇರತಕ್ಕಂಥವರು, ಜೊತೆಗೆ ಲರ್ನಡ್ ಕೌನ್ಸಿಲ್ ಸಹ ಅವರು ಆಗಿರೋದ್ರಿಂದ ಇಲ್ಲಿ ಆಗಿರ್ತಕ್ಕಂತಹ ಎಲ್ಲ ನಿಯಮ ಬಾಹಿರ ಕ್ರಮಗಳನ್ನು ಅವರು ಅರ್ಥ ಮಾಡಿಕೊಂಡು ತಕ್ಷಣವೇ ರಾಜೀನಾಮೆ ಕೊಟ್ಟು ಇವತ್ತಿನ ದಿವಸ ಒಳ್ಳೆಯ ಸಂದೇಶವನ್ನು ರಾಜ್ಯಕ್ಕೆ ಕೊಡಬೇಕಾಗಿತ್ತು, ತನಿಖೆಗೆ ಆದೇಶವನ್ನು ಮಾಡಬೇಕಾಗಿತ್ತು. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ತನಿಖಾ ಸಂಸ್ಥೆಗಳು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇರ್ತಕ್ಕಂಥದ್ದೇನು CBIಗೆ ಈ ತನಿಖೆಯನ್ನು ವಹಿಸಿ ಅಂತಕ್ಕಂಥದ್ದನ್ನು ಯಾವಾಗ ಇವರು ನಮಗೆ CBIಗೆ ತನಿಖೆಯನ್ನು ವಹಿಸೋಲ್ಲ, ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡೋಲ್ಲ, ಸತ್ಯವನ್ನು ಹೇಳಲಿಕ್ಕೆ ವಿಧಾನಮಂಡಲದ ಕಲಾಪದಲ್ಲಿ ಅವಕಾಶವನ್ನು ಕೊಡೋಲ್ಲ, ನಾವು ರಾಜ್ಯಪಾಲರನ್ನು ಅನಿವಾರ್ಯವಾಗಿ ಭೇಟಿಯಾಗುವಂಥ ಸಂದರ್ಭ ಬಂತು. ಹಾಗಾಗಿ ರಾಜ್ಯಪಾಲರನ್ನು ಭೇಟಿಯಾಗಿ ಪ್ರಜಾತಂತ್ರ ವ್ಯವಸ್ಥೆಗೆ ಧಕ್ಕೆ ಆಗ್ತಕ್ಕಂತಹ ಒಂದು ಸ್ವರೂಪದ ಕ್ರಮಗಳನ್ನು ಆಡಳಿತ ಪಕ್ಷ ಕೈಗೊಂಡಿದೆ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಹಾಗೆ ಇವತ್ತಿನ ದಿವಸ ಮಾನ್ಯ ರಾಜ್ಯಪಾಲರನ್ನು ಸಹ ಅನುಮತಿಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಿದ್ದೇವೆ. ಮತ್ತು ರಾಜ್ಯದ ಜನರ ಕಣ್ಣನ್ನು ತೆರೆಸ್ತಕ್ಕಂಥದ್ದು ಇವತ್ತಿನ ದಿವಸ SCPTS ಏನು SC/ST ಸಮುದಾಯಗಳಿಗೆ ಕೊಡ್ತಿರ್ತಕ್ಕಂಥ ವಿಶೇಷ ಅನುದಾನವನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೊತಿದ್ದಾರೆ ಇವತ್ತಿನ ದಿವಸ ಆಡಳಿತ ಪಕ್ಷ. ಮೂಡದಲ್ಲಿ ಆಗಿರ್ತಕ್ಕಂತಹ ಒಂದು ಅವ್ಯವಹಾರಗಳು ಮತ್ತು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳನ್ನು ರಾಜ್ಯದ ಜನತೆಗೆ ತಿಳಿಸಬೇಕು ಅಂತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಈ ಪಾದಯಾತ್ರೆಯ ಮೊದಲೇ ಉದ್ದೇಶ ಮತ್ತು ಅಂತಿಮ ಉದ್ದೇಶವೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ತನಿಖೆಗೆ ಅವರನ್ನು ಒಳಪಡಿಸ್ಕೋಬೇಕು ಅಂತಕ್ಕಂಥದ್ದು. ಸಂವಿಧಾನಬದ್ಧವಾದಂಥ ಯಾವುದೇ ಒಂದು ಕ್ರಮಕ್ಕೆ ನಮ್ಗೆ ಅವಕಾಶ ಕೊಡದೇ ಇದರಿಂದ ನಾವು ಇವತ್ತಿನ ದಿವಸ ಜನಗಳ ಹೆಡೆಗೆ ಹೋಗಬೇಕು, ಜನಗಳ ನಡೆಗೆ ನಮ್ಮ ನಡೆ ಇರಬೇಕು ಅಂತಕ್ಕಂಥ ನಿಟ್ಟಲ್ಲಿ ತೀರ್ಮಾನ ತಗೊಂಡು ನಾವು ಹೆಜ್ಜೆ ಇಟ್ಟಿದ್ದೀವಿ. ಸೊ ಹಾಗಾಗಿ ಖಂಡಿತವಾಗಿ ನಾವು ಯಶಸ್ಸನ್ನು ಕಾಣ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಮೊದಲನೇ ದಿನದ ಕಾರ್ಯಕ್ರಮ ಆಗಿದೆ. 16 ಕಿಲೋಮೀಟರ್ಗಳ ತನಕ ನಡೆಯೋದು ಪ್ಲಾನ್ ಇದೆ. ಏನೇ ಆಗಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸೋದೇ ಈ ಒಂದು ಪಾದಯಾತ್ರೆಯ ಗುರಿಯಾಗಿರೋದ್ರಿಂದ ನಮ್ಮ ಲೀಡರ್ಸ್ ಏನೇ ಒಂದು ತೀರ್ಮಾನ ತಗೊಂಡ್ರು ಅದಕ್ಕೆ ಎಲ್ಲ ಕಾರ್ಯಕರ್ತರು ಬದ್ಧವಾಗಿರ್ತೇವೆ ಅನ್ನೋದ್ರ ಮೂಲಕ ನಾವು ಅವ್ರಿಗೆ ನಮ್ಮ ಒಂದು ಸಮ್ಮತವನ್ನು ಸೂಚಿಸ್ತಾ ಇದ್ದೀವಿ. ಕಾಂಗ್ರೆಸ್ ತೊಲಗಬೇಕು ಅನ್ನೋದು ಏನಿದೆ ಈ ಯಾತ್ರೆಗೆ ಎಲ್ಲರೂ ಕೈ ಜೋಡಿಸಿ ಈ ಯಾತ್ರೆಯನ್ನು ಯಶಸ್ವಿಗೊಳಿಸ್ತೀವಿ ಅನ್ನೋದ್ರ ಮೂಲಕ ಬೋಲೋ ಭಾರತ್ ಮಾತಾ ಕಿ ಜೈ.